ವಿಶ್ವದಲ್ಲಿ ಮೂರನೇ ಮಹಾಯುದ್ಧಕ್ಕೆ ರಷ್ಯಾ ಮುನ್ನುಡಿಯನ್ನ ಬರೆದಿದೆ. ಉಕ್ರೇನ್ ಮೇಲೆ ಇವತ್ತು ಅಧಿಕೃತವಾಗಿ ಯುದ್ಧವನ್ನ ಸಾರಿದೆ. ಮೊದಲ ದಿನವೇ ಸಾವು ನೋವುಗಳ ಸರಮಾಲೆ ಸೃಷ್ಟಿಯಾಗಿದೆ. ರಣಭೀಕರ ಯುದ್ಧದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತೋರಿಸ್ತೀನಿ. ಬೆಳಗ್ಗೆ 6:30 ಸಮಯ. ಶಾಂತಿ ಕಾಪಾಡುವಂತೆ ವಿಶ್ವಸಂಸ್ಥೆಗೆ ಮನವಿ. ದಾಳಿ ಮಾಡಿದರೆ ಪ್ರತಿದಾಳಿಯ ಎಚ್ಚರಿಕೆ. ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಘೋಷಣೆ. ಬೆಳಗ್ಗೆ 7 ಗಂಟೆ ಸಮಯ. ಪೂರ್ವ ಉಕ್ರೇನ್ ಭಾಗಕ್ಕೆ ಬಂದ ರಷ್ಯಾ ಯುದ್ಧ ವಿಮಾನಗಳು. ಉಕ್ರೇನ್ ಸರ್ಕಾರದಿಂದ ಪೂರ್ವ ವಾಯುನೆಲೆ ಸ್ಥಗಿತಕ್ಕೆ ಸೂಚನೆ. ಎಲ್ಲ ಮಾದರಿಯ ವಿಮಾನ ಹಾರಾಟಗಳು ದಿಢೀರ್ ಸ್ಥಗಿತ. ಬೆಳಗ್ಗೆ 9 ಗಂಟೆ ಸಮಯ. ಉಕ್ರೇನ್ ವಿರುದ್ಧ ಯುದ್ಧ ಸಾರಿದ ರಷ್ಯಾ ಅಧ್ಯಕ್ಷ. ಮಿಲಿಟರಿ ಕಾರ್ಯಾಚರಣೆ ಆರಂಭಿಸಲು ಪುಟಿನ್ ಸೂಚನೆ. Не прекращались попытки использовать нас в своих. There have been attempts to use Russia in their own interest, to destroy our traditional values and to impose their own pseudo values, which would destroy which would be a ticking bomb for the Russian nation. ಬೆಳಗ್ಗೆ 9:15 ಸಮಯ. ಪೂರ್ವ ಉಕ್ರೇನ್ನ ಹಲವು ನಗರಗಳ ಮೇಲೆ ರಷ್ಯಾ ದಾಳಿ. ವಿಮಾನಗಳ ಮೂಲಕ ಬಾಂಬ್ ಹಾಕಿದ ರಷ್ಯಾ ಸೇನೆ. ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಮನುಕುಲವೇ ಸರ್ವನಾಶ ಆಗುವ ಯುದ್ಧ ಇಂದಿನಿಂದ ಆರಂಭವಾಗಿದೆ. ಉಕ್ರೇನ್ ದೇಶವನ್ನೇ ಸರ್ವನಾಶ ಮಾಡುವ ಹಠಕ್ಕೆ ಬಿದ್ದ ರಷ್ಯಾ ಸೇನಾ ವಿಮಾನಗಳು ಆಗಸದಲ್ಲಿ ಗಿರ್ಕಿ ಹೊಡೆಯುತ್ತಿವೆ. ಬೆಂಕಿಯ ಉಂಡೆಗಳನ್ನ ಹೊತ್ತ ಟ್ಯಾಂಕರ್ಗಳು ಊರೂರನ್ನೇ ಆಪೋಷಣೆ ಪಡೆಯುತ್ತಾ ಉಕ್ರೇನ್ ನೆಲಕ್ಕೆ ಲಗ್ಗೆ ಇಟ್ಟಿವೆ. ಗನ್ನು, ಬಾಂಬ್, ಮದ್ದುಗುಂಡುಗಳನ್ನ ಹೊತ್ತ ರಷ್ಯಾ ಸೈನಿಕರು ಉಕ್ರೇನ್ ಸೈನಿಕರ ಜೀವ ತೆಗೆಯಲು ಗಡಿ ನುಗ್ಗಿದ್ದಾರೆ. ಶಾಂತಿ ಶಾಂತಿ ಅಂತ ಇಡೀ ವಿಶ್ವವೇ ಕೂಗುತ್ತಿದೆ. ಆದರೆ ರಷ್ಯಾ ನೆಲದ ವಿಚಾರದಲ್ಲಿ ರಾಜಿ ಆಗಲ್ಲ. ರಾಜಿ ಅಂತ ಬಂದವರನ್ನು ಬಿಡಲ್ಲ ಅಂತ ಉಕ್ರೇನ್ ಮೇಲೆ ದಾಳಿ ಮಾಡಿದೆ. ಉಕ್ರೇನ್ ರಾಜಧಾನಿ ಕೀವ್ ನಗರ, ಬ್ರೂವರಿ ನಗರದಲ್ಲಿ ರಷ್ಯಾ ವಾಯುದಾಳಿ ಮಾಡಿದರ ಪರಿಣಾಮ 2 ನಗರಗಳು ಸ್ಮಶಾನವಾಗ್ತಿದೆ. ರಷ್ಯಾ ದಾಳಿಗೆ ಉಕ್ರೇನ್ ಸೈನಿಕರು, ನಾಗರಿಕರ ಸಾವು. ಉಕ್ರೇನ್ ದಾಳಿಗೆ ರಷ್ಯಾದ ಸೈನಿಕರ ದುರ್ಮರಣ. ರಷ್ಯಾ ಸೇನೆ ದಾಳಿಗೆ ಉಕ್ರೇನ್ ದೇಶದ 40ಕ್ಕೂ ಹೆಚ್ಚು ಸೈನಿಕರ ಸಾವಾಗಿದೆ. 10ಕ್ಕೂ ಹೆಚ್ಚು ನಾಗರಿಕರು ಶವವಾಗಿ ಹೋಗಿದ್ದಾರೆ. ಐಷಾರಾಮಿ ಕಟ್ಟಡಗಳು, ವಾಣಿಜ್ಯ ಸಂಕೀರ್ಣಗಳು, ಸರ್ಕಾರಿ ಕಟ್ಟಡಗಳೆಲ್ಲ ಧ್ವಂಸ ಆಗಿವೆ. ಜನರ ರಕ್ಷಣೆ ಮಾಡೋಕ್ಕಾಗದೆ ಹೊತ್ತಿ ಉರಿಯುತ್ತಿರುವ ಬೆಂಕಿಯನ್ನ ನಂದಿಸಲು ಉಕ್ರೇನ್ ರಕ್ಷಣಾ ಪಡೆಗಳು ಹರಸಾಹಸ ಪಡುತ್ತಿವೆ. ದಾಳಿಗೆ ಪ್ರತಿದಾಳಿ ನಡೆಸಿರುವ ಉಕ್ರೇನ್ ಸೇನೆಗೆ ರಷ್ಯಾ 5 ವಿಮಾನಗಳು, ಹೆಲಿಕಾಪ್ಟರ್ಗಳು ನೆಲಕಚ್ಚಿದ್ದು 50ಕ್ಕೂ ಹೆಚ್ಚು ರಷ್ಯಾ ಸೈನಿಕರು ಜೀವ ಬಿಟ್ಟಿದ್ದಾರೆ ಅಂತ ಉಕ್ರೇನ್ ಸರ್ಕಾರ ಹೇಳಿಕೊಂಡಿದೆ. ರಷ್ಯಾದ ನಾಗರಿಕರ ಹಡಗಿನ ಮೇಲೆ ಉಕ್ರೇನ್ ದಾಳಿ. 100 ಜನ ಸಾವನ್ನಪ್ಪಿರುವ ಆತಂಕ. ಉಕ್ರೇನ್ ಸೇನೆ ಕ್ಷಿಪಣಿ ದಾಳಿ ಮಾಡಿದ್ದು ಅಜೌವ್ ಸಮುದ್ರದಲ್ಲಿ ರಷ್ಯಾದ 2 ನಾಗರಿಕ ಸರಕು ಹಡಗುಗಳು ಹಾನಿಗೀಡಾಗಿವೆ. ಹಲವು ಸಾವು ನೋವುಗಳು ಸಂಭವಿಸಿವೆ ಅಂತ ರಾಷ್ಟ್ರೀಯ ಭದ್ರತಾ ಸೇವೆಯ ಮಾಹಿತಿ ಉಲ್ಲೇಖಿಸಿ ರಷ್ಯಾದ ಸುದ್ದಿ ಸಂಸ್ಥೆ ಟಾಸ್ ವರದಿ ಮಾಡಿದೆ. ದಿನ ಉಕ್ರೇನ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ. ದಿಢೀರ್ ಯುದ್ಧ, ಉಕ್ರೇನ್ ಜನಜೀವನ ಅಸ್ತವ್ಯಸ್ತ. ರಷ್ಯಾ ಯುದ್ಧ ವಿಮಾನಗಳು, ಸೇನಾಪಡೆಗಳು ಉಕ್ರೇನ್ನಲ್ಲಿ ದಾಳಿ ಮಾಡುತ್ತಿದ್ದಂತೆ ಉಕ್ರೇನ್ ಸರ್ಕಾರ ಇಂದಿನಿಂದ 30 ದಿನಗಳ ಕಾಲ ಉಕ್ರೇನ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದೆ. ತುರ್ತು ಪರಿಸ್ಥಿತಿ ಘೋಷಿಸುತ್ತಿದ್ದಂತೆ ಆಹಾರ ಸಾಮಗ್ರಿ ಖರೀದಿಗೆ ಜನ ಮಾಲ್ಗಳು, ಅಂಗಡಿಗಳಿಗೆ ಮುಗಿಬಿದ್ದಿದ್ದಾರೆ. ಎಟಿಎಂಗಳ ಮುಂದೆ ಸಾವಿರ ಜನ ಕ್ಯೂ ನಿಂತಿದ್ದಾರೆ. 100,000 ಜನ ಮನೆಗಳನ್ನೇ ತೊರೆದು ಸುರಕ್ಷಿತ ಸ್ಥಳಕ್ಕೆ ಓಡಿ ಹೋಗ್ತಿರೋ ದೃಶ್ಯ ಮನಕಲುಕುವಂತಿದೆ. ದ್ವೇಷ ಬಿಡಿ, ಮಾನವೀಯತೆ ದೃಷ್ಟಿಯಿರಲಿ. ಯುದ್ಧ ನಿಲ್ಲಿಸಿ ಅಂತಿವೆ ವಿಶ್ವದ ಅಗ್ರ ರಾಷ್ಟ್ರಗಳು. ಮಾನವೀಯತೆ ದೃಷ್ಟಿಯಿಂದ ಸಂಘರ್ಷ ನಿಲ್ಲಿಸುವಂತೆ ಪುಟಿನ್ಗೆ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಮನವಿ ಮಾಡಿದ್ದಾರೆ. ಆದರೂ ರಷ್ಯಾ ಯುದ್ಧ ನಿಲ್ಲಿಸಿಲ್ಲ. ಉಕ್ರೇನ್ ಮೇಲೆ ರಷ್ಯಾ ದಾಳಿ ವಿನಾಶಕಾರಿ. ಉಕ್ರೇನ್ಗೆ ಬೆಂಬಲ ಮತ್ತು ನೆರವನ್ನ ಮುಂದುವರಿಸುತ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ರೂ ಯುದ್ಧ ನಡೀತಾನೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಇನ್ನು ಉಕ್ರೇನ್ನಲ್ಲಿ ನೂರಾರು ಕನ್ನಡಿಗರು ಸಿಲುಕಿದ್ದಾರೆ. ಉಕ್ರೇನ್ನಲ್ಲಿರುವ ಪರಿಸ್ಥಿತಿಯನ್ನ ನ್ಯೂಸ್ 18 ಕನ್ನಡಕ್ಕೆ ವಿಡಿಯೋ ಮಾಡಿ ಕಳಿಸಿ ರಕ್ಷಣೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಪೋಷಕರು ಕೂಡ ಮಕ್ಕಳ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ರೆ ನಾವಿದ್ದೀವಿ, ಭಯ ಬೇಡ ಅಂತ ಸಿಎಂ ಅಭಯವನ್ನ ಕೊಟ್ಟಿದ್ದಾರೆ. ನಲ್ಲಿ ಬಾಂಬ್ಗಳು ಸ್ಫೋಟ ಆಗ್ತಿದೆ. ರಷ್ಯಾ ಸೈನಿಕರು ಊರೂರಿಗೆ ನುಗ್ಗಿ ಗುಂಡು ಹಾರಿಸುತ್ತಿದ್ದಾರೆ. ಉಕ್ರೇನ್ ಸೇನೆಯನ್ನ ಸರ್ವನಾಶ ಮಾಡಲು ಹಠಕ್ಕೆ ಬಿದ್ದಿದ್ದಾರೆ. ಉಕ್ರೇನ್ನಲ್ಲಿ ಯಾವಾಗ ಬಾಂಬ್ ಎಲ್ಲಿಂದ ಬಂದು ಬೀಳುತ್ತೋ ಗೊತ್ತಿಲ್ಲ. ಭಾರತದ 18,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ಒಟ್ಟು 20,000 ಭಾರತೀಯರು ಉಕ್ರೇನ್ನಲ್ಲಿ ಸಿಲುಕಿದ್ದು, ಇದರಲ್ಲಿ ಕರ್ನಾಟಕದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿದ್ದು, ಒಬ್ಬೊಬ್ಬರದ್ದು ಒಂದೊಂದು ಆತಂಕ. ಅಪೂರ್ವ, ಬಾಗಲಕೋಟೆ. ಯಾವುದು ಬಾಂಬಿಂಗ್ ಸೌಂಡ್? ಹೌದಾ? ಹಲೋ ಹಾಮ್ಮ ಹೇಳು. ಅಮ್ಮ ನನಗೆ ಈಗ ಮಾತಾಡಕ್ ಆಗಂಗಿಲ್ಲ, ನಾ ಬ್ಯಾಗ್ ಪ್ಯಾಕ್ ಮಾಡ್ಬೇಕು. ಇಲ್ಲೇ ಮೆಟ್ರೋ ಈಗ ಸೈರನ್ ಹಾಕ್ಕೊಳ್ಳ 5 ನಿಮಿಷದಾಗ ನಾವು ಮೆಟ್ರೋ ಸ್ಟೇಷನ್ ಹೋಗ್ಬೇಕು. ಹಾ ಸರಿ ಸರಿ ಆಯ್ತು. ಜೀವಿತ, ಕಲಬುರ್ಗಿ. ಈ ಸಿಚುವೇಶನ್ ಈ ತರ ಆಗತ್ತಂತ ನೆವರ್ ಇಮ್ಯಾಜಿನ್. ನಾನು ಪ್ಯಾನಿಕ್ ಮಾಡ್ಕೊಂಡೆ, ನಮ್ ಫ್ರೆಂಡ್ಸ್ ಪ್ಯಾನಿಕ್ ಆದ್ರು ಯಾರ್ಯಾರು ಇಲ್ಲಿದಾರಂತೆ. ಬಟ್ ಹೋಗಿ ನೇಬರ್ಸ್ ಅವ್ರ ಜೊತೆ ಮಾತಾಡಿದ್ವಿ. ದೇವರ್ ಲೈಕ್ ಅಷ್ಟು ಪ್ಯಾನಿಕ್ ಏನ್ ತಗೋಬಾ, ಲೈಕ್ ಡೋಂಟ್ ಪ್ಯಾನಿಕ್, ನೀವ್ ಎಲ್ಲಿದ್ದೀರಿ ಅಲ್ಲೇ ಇರ್ರಿ. ಅಂಡ್ ಎಂಬಸಿ ಕಾಂಟ್ಯಾಕ್ಟ್ ನು ಮಾಡಿದ್ವಿ ನಾವು. ಸೊ ದೇರ್ ಲೈಕ್ ನೀವ್ ಎಲ್ಲಿದ್ದೀರಿ ಅಲ್ಲೇ ಇರ್ರಿ ಅಂಡ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಅಸ್. ನಮ್ ಲೈಕ್ ಅಪ್ಡೇಟ್ ಮಾಡ್ತಿರ್ತೀವಿ ಪೇಜ್ ಅಲ್ಲಿ, ಅದು ನೋಡಿ ಇದು ನೋಡಿ ಅಂತ. ಮಹಾಗಣಪತಿ, ಗದಗ. ಪ್ರಿಕಾಷನ್ ಅದೇ ಎಮರ್ಜೆನ್ಸಿ ಸಿಚುವೇಶನ್ ಡಿಕ್ಲೇರ್ ಮಾಡಿದ್ದಾರೆ. ಅನಗತ್ಯವಾಗಿ ಹೊರಗಡೆ ಅಡ್ಡಾಡ್ಬಿಡ್ರಿ. ಇಲ್ಲ ಸರ್, ನಮ್ದು ವೆಸ್ಟರ್ನ್ ರೀಜನ್ ಆದ್ರಿಂದ ನಮ್ಗೆ ಯುದ್ಧದ ತೀವ್ರತೆ ಗೊತ್ತಾಗ್ತಿಲ್ಲ ಎಷ್ಟಾಗ್ತಿದೆ. ಅಲ್ಲಿ ಆ ಕಡೆ ಗಡಿ ದಾಟಿ ಆಗ್ಲೇ ಟ್ಯಾಂಕರ್ಸ್ ಆರ್ಮಿ ಅವರು ಒಳಗಡೆ ಬಂದಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಆದ್ರೆ ಎಂಬಸಿ ಇಂದ ನಮಗೆ ನೋಟಿಫಿಕೇಶನ್ ಸಿಗ್ತಾ ಇದಾವೆ, ಅಪ್ಡೇಟ್ ಸಿಗ್ತಾ ಇದಾವೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದಾರೆ. ಕ್ಲೇಟನ್, ಮಂಗಳೂರು. ವಾರ್ ಸಿಚುವೇಶನ್ ಹಾಗೆ ಅಷ್ಟು ಅಂತ ಇಲ್ಲ, ಎಲ್ಲ ನಾರ್ಮಲಿ ಉಂಟು. ಆದ್ರೆ ಪೂರಾ ಎಲ್ಲ ಶಾಪ್ಸ್ ಬಂದ್ ಉಂಟು. ಇಂಡಿಯಾದಿಂದ ತುಂಬಾ ಜನ ಇದ್ದಾರೆ. ಆಲ್ಮೋಸ್ಟ್ ಈಗ 500+ ಜನ ಇದ್ದಾರೆ ನನ್ನ ಹಾಸ್ಟೆಲ್ ಅಲ್ಲಿ. ಕಿರಣ್, ಬಾಗಲಕೋಟೆ. ಬಾಂಬ್ ಸೌಂಡ್ ಎಲ್ಲ ಕೇಳಿಸ್ತಿದೆ ನಮ್ಗೆ. ಇವಾಗೇನ್ ಆಗ್ತಾ ಇಲ್ಲ, ಮುಂದೆ ಆಗುತ್ತೆ ಅಂತ ಹೇಳಿದಾರೆ. ನಾವ್ ಇಂಡಿಯನ್ ಎಂಬಸಿ ಕಾಲ್ ಮಾಡಿದ್ವಿ, ಅವರೆಲ್ಲ ಹೇಳಿದ್ರು ಇವ್ಯಾಕ್ಯುವೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ಡಿಸ್ಕಷನ್ ಆಗ್ತಿದೆ ಎಲ್ಲ ಅಂತ ಹೇಳಿ. ನಂದೀಶ್ ಮತ್ತು ಸೋಮು, ರಾಯಚೂರು. ಎಲ್ಲ ನ್ಯೂಸ್ ಪ್ರಕಾರ ಇನ್ನೂ ಕೆಲವ ತಾಸುಗಳ ನಂತರ ಇಲ್ಲಿ ಅಟ್ಯಾಕ್ ಆಗ್ಬೋದು ಅಂತ ಸುದ್ದಿ ಬರ್ತಾ ಇದೆ. ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದಾವೆ. ಸೆಂಟ್ರಲ್ ಮೋದಿ ಸರ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಎಲ್ಲ ಸೇರಿಸಿ ಯಾವ್ದನ್ನ ಒಂದು ವೇ ಮಾಡಿ ಕೊಡ್ಬೇಕು ನಮ್ಗೆ. ಸ್ನೇಹ, ಉತ್ತರ ಕನ್ನಡ. ಅಷ್ಟೊಂದು ಪ್ಯಾನಿಕ್ ಏನಿಲ್ಲ, ಬಟ್ ಸ್ವಲ್ಪ ನಾವು ಪ್ಯಾನಿಕ್ ಆಗಿದ್ದೀವಿ. ಏನು ಮಾಡೋದು ಹೇಗೆ ಅಂತ ನಾವೆಲ್ಲ ಟಿಕೆಟ್ ಬುಕ್ ಮಾಡಿದ್ವಿ. ಬಟ್ ಅದು ಇವತ್ತು ಬೆಳಗ್ಗೆ ಕಿವ್ ಏರ್ಪೋರ್ಟಲ್ಲಿ ಫೈರಿಂಗು ಎಲ್ಲ ಆಗಿದ್ದರಿಂದ ನಮ್ಮದೆಲ್ಲ ಏನು ಟಿಕೆಟ್ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ನಾವು ಏನು ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಇಂಡಿಯನ್ ಎಂಬಾಸಿಯರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಅವ್ರು ನಮಗೆ ಏನು ಕರ್ಸ್ಕೊಳ್ಳೋಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡುವಂತೆ, ಸ್ಪೆಷಲ್ ಫ್ಲೈಟ್ ಅಥವಾ ಏನೋ ಒಂದು ವ್ಯವಸ್ಥೆ ಮಾಡಿ ನಮ್ಮನ್ನ ಸೇಫಾಗಿ ನಮ್ಮ ಇಂಡಿಯಾಗೆ ನಮ್ಮನ್ನ ಕರ್ಸ್ಕೊಳ್ಳುವಂತೆ. ಉಕ್ರೇನ್ ದೇಶದಲ್ಲಿ ಸಿಲುಕಿರುವ ಕರುನಾಡ ವಿದ್ಯಾರ್ಥಿಗಳ ಆತಂಕದ ಮಾತುಗಳಿವು. ಬಹುತೇಕ ಕರ್ನಾಟಕದ ವಿದ್ಯಾರ್ಥಿಗಳು ನ್ಯೂಸ್ 18 ಕನ್ನಡದ ಜೊತೆ ಮಾತಾಡ್ತಾ ಅಲ್ಲಿನ ಚಿತ್ರಣವನ್ನ ತೋರಿಸ್ತಿದ್ರೆ, ಕರ್ನಾಟಕದಲ್ಲಿರೋ ಪೋಷಕರು ಮಕ್ಕಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ಹೋಗ್ಯಾರಿ 1.5 ವರ್ಷ ಆಯ್ತ್ರಿ, ಏನ್ ತೊಂದ್ರೆ ಇದ್ದಿದ್ದಿಲ್ರಿ. ಗುಂಡ ಹಾಕಕತ್ತಿಂದ ಹಿಂಗ ತ್ರಾಸ ಆಗಕತ್ತ, ಮಮ್ಮಿ ಹೆಂಗ್ ಮಾಡ್ಬೇಕು ಅನ್ನಕತ್ತಿದ್ದಾಳ್ರಿ. ಅದಕ್ಕೆ ಮತ್ತೆ ಬುಕ್ ಮಾಡಂತಂದೇನ್ರಿ. ಮತ್ತೆ ಅವ್ರು ಈಗ ಕ್ಯಾನ್ಸಲ್ ಆಗ್ಯಾವ ಮಮ್ಮಿ, ಮತ್ತೆ ಹೆಂಗ್ ಮಾಡ್ಬೇಕತ್ತ ಅನ್ನತ್ತಾರಿ. ಈ ರಾತ್ರಿ ಏನೋ ಹಗಲು ಏನೋ ಅನ್ನಕತ್ತಾರ್ರಿ ಅವರು. ಮತ್ತೆ ಅಲ್ಲೆಲ್ಲ ಸುತ್ತಮುತ್ತ ಗುಂಡು ಬಿದ್ದ ಅನ್ನತ್ತಾರ್ರಿ. ಮತ್ತೆ ಹೆಂಗ್ ಮಾಡ್ಬೇಕ, ಒಬ್ಬಕಿನೇ ಅದಾಡ್ರಿ, ನಮಗೂ ಆ ಕಡೆ ಚಿಂತೆ ಇದೆ. ಇಲ್ಲಿ ಏನು ತೊಂದರೆ ಇಲ್ಲ ಪಾಪ ಈಗ ಅನ್ಕತ್ತ. ಆದ್ರೆ ರಾತ್ರಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ ವಿಷಯ ಅದು ಏನು ಗೊತ್ತಾಗಿಲ್ಲ ನಮ್ಗೆ, ಹೊರಗೆ ಗೊತ್ತಾಗಿಲ್ಲ ಏನು ವಿಷಯ ಅಂತ ಹೇಳಿದಳ್ರಿ. ಆಯ್ತಮ್ಮ, ಏನೇ ಇರಲಿ, ಎಷ್ಟೇ ಹೋಗಿ ಒಟ್ಟು ನೀವು ಫ್ಲೈಟೇ ಬಂದು ಮಾಡ್ಯಾರ, ಅಲ್ಲಿಗೆ ಬಂದು ಇದು ಮಾಡ್ಯಾರ, ಅಟ್ಯಾಕ್ ಮಾಡ್ಯಾರ ಅಂತ ಹೇಳಿದಳ್ರಿ ಬೆಳಗ್ಗೆ. ಅಂದ್ರೆ ಅದ್ರ ಸಲಗೆ ಈಗ ಏನಾರ ಮಾಡಿ ನಮ್ಮ ಮಕ್ಕಳನ್ನ, ಈ ಗೌರ್ಮೆಂಟ್ ಸರ್ಕಾರ ಏನಾರ ಮಾಡಿ ನಮ್ಮ ಮಕ್ಕಳು ನಮ್ಮ ಜಾಗಕ್ಕೆ ಕಳಿಸೋ ವ್ಯವಸ್ಥೆ ಮಾಡಿ. ಹಲೋ ಅಪ್ಪಾಜಿ, ಆರಾಮದಿಯಪ್ಪ? ಎಲ್ಲಿ ಹೊರಗೆ ಹೋಗ್ಬೇಡ್ರಿಪ್ಪ. ಎಲ್ಲಾರು ನಿಮ್ ಜೊತೆ ಹೋದವ್ರು ಎಲ್ಲಾರು ಎಲ್ಲಾರು ಆರಾಮಾಗಿದಾರಲ್ಲ? ಎಲ್ಲರೂ ಆರಾಮದಾರ, ಕೂಡ ಇದೀವಿ ನಾವು. ಇಂಡಿಯನ್ ಎಂಬಸಿಗೆಲ್ಲ ಕಾಂಟ್ಯಾಕ್ಟ್ ಮಾಡಲ್ಲ ಕಳಿಸಿವಿ, ನಾವು ಕಾಂಟ್ಯಾಕ್ಟ್ ಮಾಡತ್ತೀವಿ, ಅವರು ಮಾಡತ್ತಾರ. ಉಕ್ರೇನ್ನಲ್ಲಿರೋ ಕರ್ನಾಟಕದ ವಿದ್ಯಾರ್ಥಿಗಳನ್ನ ಕರೆತರಲು ರಾಜ್ಯ ಸರ್ಕಾರ ಕೂಡ ಸರ್ವ ಪ್ರಯತ್ನ ಮಾಡ್ತಿದೆ. ಅವ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಅಲ್ಲಿಯ
ಎಂಬೆಸಿಯ ಜೊತೆಗೂ ಕೂಡ ಇದರಲ್ಲೂ ಕೂಡ ಸಂಪರ್ಕದಲ್ಲಿದೆ ಮತ್ತು ನಮ್ಮ ಚೀಫ್ ಸೆಕ್ರೆಟರಿಯವರು ವಿದೇಶಾಂಗ ಇವರು ಸೆಕ್ರೆಟರಿ ಹತ್ರ ಕೂಡ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಎಂಬೆಸಿಗೆ ಈಗಾಗಲೇ ಮಾಹಿತಿಯನ್ನು ಕಳಿಸಿದ್ದಾರೆ ಮತ್ತು ಎಂಬೆಸಿಯವರು ಮಕ್ಕಳಿಗೆ ಎಲ್ಲಿ ಬರಬೇಕು, ಯಾವ ರೀತಿ ಸುರಕ್ಷತೆ ಇದೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಎಲ್ಲ ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಕರ್ನಾಟಕದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರನ್ನ ಕರೆತರಲಿಕ್ಕೆ ಸೇಫಾಗಿ ಕರೆತರಲಿಕ್ಕೆ ಏನು ಮಾಡಬೇಕು ಅಂತ ಚಿಂತನೆ ನಡೀತಾ ಇದೆ. ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ ಅಂತ ಹೇಳುವಂಥದ್ದು. ಇಬ್ಬರು ಅವ್ರ ಜೊತೆ ಸಂಪರ್ಕದಾಗದಾರ ಮತ್ತು ಆರಾಮದಾರ, ಸೇಫ್ ಆಗಿದ್ದಾರೆ. ಮತ್ತು ಅವ್ರಿಗೇನೋ 26ನೇ ತಾರೀಕಿಗೆ ಫ್ಲೈಟ್ ಬುಕ್ ಆಗಿದೆ ಅಂತ ಹೇಳಿದ್ರು ಅವರು. ಅವರಿಗೂ ಕೂಡ ಅಂದರೆ ಎಕ್ಸ್ಟರ್ನಲ್ ಮಿನಿಸ್ಟ್ರಿಗೆ ನಮ್ಮಲ್ಲಿಂದನೂ ನಾವು ಮೇಲ್ ಕಳಿಸ್ಕೊಡ್ತೀವಿ. ಮತ್ತು ಅವರಿಗೆ ನಾನು ನಿರಂತರ ನನ್ನ ಜೊತೆ ಸಂಪರ್ಕದಾಗಿರೋ ಕೇಳಿ ನಾನು ನಂಬರ್ ಕೊಟ್ಟಿದ್ದೀನಿ. ಸ್ಟೂಡೆಂಟ್ಸ್ ಇದ್ದಾರೆ, ಮೆಡಿಸಿನ್ ಸ್ಟೂಡೆಂಟ್ಸ್ ಇದ್ದಾರೆ. ಉಕ್ರೇನ್ನಲ್ಲಿ ಯುದ್ಧ ಶುರುವಾಗಿದ್ದು ಎಲ್ಲೆಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೋ, ಎಲ್ಲೆಲ್ಲಿ ಸೇನೆ ಜಮಾವಣೆ ಆಗ್ತಿದ್ಯೋ ಅಲ್ಲೆಲ್ಲ 3 ಸಲ ಡೇಂಜರ್ ಅಲಾರ್ಮ್ ಹೊಡಿತಾರೆ. ಆಗ ಅಲ್ಲಿರೋರೆಲ್ಲ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದು ಉಕ್ರೇನ್ ನಗರದ ಮೆಟ್ರೋ ಅಂಡರ್ಗ್ರೌಂಡ್ನಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಆಶ್ರಯ ಪಡೆದಿದ್ದಾರೆ. ಉಕ್ರೇನ್ನಲ್ಲಿರೋ ಕನ್ನಡಿಗರ ರಕ್ಷಣೆಗಾಗಿ ಮಾಹಿತಿ ಪಡೆಯಲು ಸರ್ಕಾರ ಸಹಾಯವಾಣಿ ಶುರು ಮಾಡಿದೆ. ಯಾವುದೇ ನಂಬರ್ಗೆ ಕರೆ ಮಾಡಿದ್ರೂ ಉಕ್ರೇನ್ನಲ್ಲಿರೋ ಕನ್ನಡಿಗರ ಮಾಹಿತಿ ಸಿಗುತ್ತೆ. ಭಾರತೀಯರೆಲ್ಲರೂ ಸೇಫ್ ಆಗಿದ್ದು ಆದಷ್ಟು ಬೇಗ ಮರಳಿ ತಾಯ್ನಾಡಿಗೆ ಬರಲಿ ಅನ್ನೋದಷ್ಟೇ ನಮ್ಮೆಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಷ್ಯಾ ಉಕ್ರೇನ್ ಯುದ್ಧದ ಕಾರ್ಮೋಡ ಭಾರತದ ಮೇಲೂ ತಟ್ಟಿದೆ. ಮೋದಿ ವಿಶ್ವದ ಅಗ್ರ ನಾಯಕರು ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸಿ ಅಂತ ಬಹಿರಂಗ ಆಹ್ವಾನಗಳು ಬಂದಿದೆ. ಮೋದಿ ಕೂಡ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದು ಭಾರತೀಯರ ರಕ್ಷಣೆಗೆ ಮೊದಲ ಆದ್ಯತೆಯನ್ನ ನೀಡಿದ್ದಾರೆ. ಮತ್ತು ರಷ್ಯಾ ಮಧ್ಯೆ 3ನೇ ಮಹಾಯುದ್ಧದ ಕಾರ್ಮೋಡ ಕವಿದಿದೆ. ಮೊದಲ ದಿನವೇ ನೂರಾರು ಸಾವು ನೋವುಗಳಾಗಿವೆ. ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಹಾಳಾಗಿದೆ. ಉಕ್ರೇನ್ ದೇಶದ ಹೈಟೆಕ್ ನಗರಗಳೆಲ್ಲ ಸ್ಮಶಾನವಾಗ್ತಿವೆ. ಬಾಂಬ್, ಕ್ಷಿಪಣಿ ದಾಳಿ, ಮದ್ದುಗುಂಡುಗಳ ಭೋರ್ಗೆರೆತ ಆಗ್ತಿದೆ. ಊರೂರೇ ಹೊತ್ತಿ ಉರಿಯುತ್ತಿದೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲಿಸಲು ಇಡೀ ವಿಶ್ವವೇ ಮನವಿ ಮಾಡಿದ್ರೂ ರಷ್ಯಾ ಅಧ್ಯಕ್ಷ ಪುಟಿನ್ ತಲೆಕೆಡಿಸಿಕೊಂಡಿಲ್ಲ. ಈಗ ಉಕ್ರೇನ್ ಸರ್ಕಾರ ಪ್ರಧಾನಿ ಮೋದಿಯವರೇ ಮಧ್ಯಪ್ರವೇಶ ಮಾಡಿ ಅಂತ ಬಹಿರಂಗವಾಗಿ ಮನವಿ ಮಾಡಿದೆ. ವಿಶ್ವದ ಅಗ್ರ ನಾಯಕ ಪ್ರಧಾನಿ ಮೋದಿ ಆಪ್ತ ಮಿತ್ರನಿಗೆ ಹೇಳಿ ತಕ್ಷಣ ಯುದ್ಧ ನಿಲ್ಲಿಸಿ. ಉಕ್ರೇನ್ ರಾಯಭಾರಿಯಿಂದ ಭಾರತಕ್ಕೆ ಮನವಿ. India is the powerful global player, and in case of aggression, Modi ji is one of the most powerful and respected leaders of the world. We are expecting for much more favorable attitude of the Indian government in this crisis situation. ಇಡೀ ವಿಶ್ವಕ್ಕೆ ಪ್ರಧಾನಿ ಮೋದಿ ಅಗ್ರ ನಾಯಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಂತ ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧವನ್ನ ನಿಲ್ಲಿಸೋಕೆ ಆಗ್ತಿಲ್ಲ. ಹೀಗಾಗಿನೇ ಉಕ್ರೇನ್ ದೇಶ ಪ್ರಧಾನಿ ಮೋದಿ ಮಧ್ಯಪ್ರವೇಶಕ್ಕೆ ಮನವಿ ಮಾಡಿದೆ. ರಷ್ಯಾ ಉಕ್ರೇನ್ ಯುದ್ಧದ ವಿಷಯದಲ್ಲಿ ಸದ್ಯಕ್ಕೆ ಭಾರತ ತಟಸ್ಥ ಆಗಿದೆ. ಉಕ್ರೇನ್ನಲ್ಲಿರುವ ಭಾರತೀಯರ ರಕ್ಷಣೆಗೆ ಶತಪ್ರಯತ್ನ. ಉಕ್ರೇನ್ ರಷ್ಯಾ ಮಧ್ಯೆ ಯುದ್ಧ ಶುರುವಾಗುವ ಮೊದಲೇ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಧಾವಿಸಿತ್ತು. ಉಕ್ರೇನ್ನಲ್ಲಿ 20,000ಕ್ಕೂ ಹೆಚ್ಚು ಜನ ವಾಸವಿದ್ದು ವಿಶೇಷ ವಿಮಾನ ಕಳಿಸಿದ್ರು. ಇದುವರೆಗೆ 400ಕ್ಕೂ ಹೆಚ್ಚು ಜನ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಉಳಿದವರ ರಕ್ಷಣೆ ಆಗೋ ಮೊದಲೇ ಯುದ್ಧ ಶುರುವಾಗಿದ್ದು ಭಾರತ ಸಹಾಯವಾಣಿ ಶುರು ಮಾಡಿದೆ. प्लेन्स वगैरह भेजे गए हैं, लेकिन वहाँ की ऐसी स्थिति है कि अब शायद जहाँ तक मुझे जानकारी है कि अभी प्लेन लैंड नहीं कर पा रहा है, लेकिन उसको लेकर सरकार चिंतित है. और जो भी इफर्ट संभव था हमारी सरकार ने किया है और आगे भी जो इफर्ट्स होंगे अपने भारतवासियों को बचाने के लिए हम लोग करेंगे. भारत चाहता है कि शांति कायम होनी चाहिए. बातचीत के द्वारा इसका हल निकाला जाना चाहिए. युद्ध की स्थिति पैदा नहीं होनी चाहिए. ಉಕ್ರೇನ್ ರಷ್ಯಾ ಯುದ್ಧ ಭಾರತಕ್ಕೆ ಆರ್ಥಿಕ ಹೊಡೆತ. ಪೆಟ್ರೋಲ್, ಡೀಸೆಲ್, ಗೊಬ್ಬರ, ಚಿನ್ನದ ಬೆಲೆ ಹೆಚ್ಚುತ್ತಾ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಕೇವಲ ಎರಡು ದೇಶಗಳಿಗೆ ಮಾತ್ರ ಆರ್ಥಿಕ ಹೊಡೆತ ಕೊಡ್ತಿಲ್ಲ. ಜಗತ್ತಿನ ನೂರಾರು ದೇಶಗಳಿಗೂ ಆರ್ಥಿಕ ನಷ್ಟ ಸೃಷ್ಟಿಸುತ್ತಿದೆ. ಅದರಲ್ಲೂ ಹೆಚ್ಚಾಗಿ ಭಾರತಕ್ಕೂ ಆರ್ಥಿಕ ಹೊಡೆತ ಕೊಡ್ತಿದೆ. ಇದಕ್ಕೆ ಕಾರಣಗಳು ಇವೆ. ಯುದ್ಧ ಆರಂಭವಾದ ತಕ್ಷಣ ಷೇರುಪೇಟೆ ಕುಸಿದಿದೆ. 13 ಲಕ್ಷ ಕೋಟಿಯಷ್ಟು ಹೆಚ್ಚು ವ್ಯವಹಾರ ನಷ್ಟವಾಗಿದೆ. ತೈಲ ಬೆಲೆ ಬ್ಯಾರೆಲ್ಗೆ $100 ಏರಿಕೆಯಾಗಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಬಹುದು. ಷೇರುಪೇಟೆ ಕುಸಿತದಿಂದ ಚಿನ್ನದ ಬೆಲೆ ಏರಿಕೆ ಆಗಿದೆ. ಪ್ರತಿ ಗ್ರಾಂ ಚಿನ್ನಕ್ಕೆ ಭಾರತದಲ್ಲಿ $200 ಏರಿಕೆಯಾಗಿದೆ. ರಷ್ಯಾದಿಂದ ಹೆಚ್ಚಾಗಿ ಭಾರತಕ್ಕೆ ರಸಗೊಬ್ಬರ ಬರ್ತಿತ್ತು. ವಾಹನಗಳ ಬಿಡಿ ಭಾಗ, ಮೊಬೈಲ್ಗಳು ಆಮದು ಆಗ್ತಿತ್ತು. ಎಲೆಕ್ಟ್ರಾನಿಕ್ ಉಪಕರಣಗಳು, ಪ್ಲಾಸ್ಟಿಕ್, ಎಣ್ಣೆ ಬೀಜಗಳು
ವಿದ್ಯುತ್, ಡ್ರೈ ಫ್ರೂಟ್ಸ್, ರಾಸಾಯನಿಕ ಉತ್ಪನ್ನಗಳ ಆಮದು ರಫ್ತು. ಯುದ್ಧ ನಿಲ್ಲದಿದ್ರೆ ಎಲ್ಲದರ ಬೆಲೆ ಏರಿಕೆ ಆಗಬಹುದು. ಹೀಗಾಗಿನೇ ಭಾರತಕ್ಕೂ ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧ ಆದಷ್ಟು ಬೇಗ ನಿಲ್ಲಲಿ, ಶಾಂತಿ ಮಾತುಕತೆ ಆಗಲಿ ಅಂತ ಬಯಸ್ತಿದೆ. ಅಂದಹಾಗೆ ಈ ಯುದ್ಧ ಹೀಗೆ ಮುಂದುವರೆದ್ರೆ ಮಾರ್ಚ್ ಮೊದಲ ವಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 5 ರಿಂದ 10 ರೂಪಾಯಿವರೆಗೂ ಏರಿಕೆ ಆಗಬಹುದು. ಈಗಾಗಲೇ ಪ್ರಧಾನಿ ಮೋದಿ ಜೊತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಷ್ಟದ ಲೆಕ್ಕ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಭಾರತದ ಮೇಲೂ ರಷ್ಯಾ ಉಕ್ರೇನ್ ಯುದ್ಧದ ಕಾರ್ಮೋಡ ಕವಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆ ನಂತರ ಶಿವಮೊಗ್ಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೇಲೋಟಕ್ಕೆ ಶಾಂತವಾಗಿರುವಂತೆ ಕಂಡ್ರು ಅಲ್ಲಲ್ಲಿ ಘರ್ಷಣೆಗಳು ನಡೀತಾ ಇದೆ. ಇದರ ನಡುವೆ ಪೊಲೀಸರಿಗೆ ಬಹುಮುಖ್ಯ ಸಾಕ್ಷಿಯೊಂದು ಲಭ್ಯವಾಗಿದ್ದು 8 ಜನ ಆರೋಪಿಗಳ ಜೊತೆಗೆ ಇವತ್ತು ಮತ್ತೆ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಕೃತ್ಯಕ್ಕೆ ಬಳಸಿದ್ದ ಡ್ರ್ಯಾಗರ್, ಮಚ್ಚು, ಲಾಂಗ್ ಸೇರಿದಂತೆ 6 ಮಾರಕಾಸ್ತ್ರಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಶಿವಮೊಗ್ಗದ ಭದ್ರಾವತಿ ಮಾರ್ಗ ಮಧ್ಯೆ ಮಾರಕಾಸ್ತ್ರಗಳನ್ನು ಆರೋಪಿಗಳು ಅಡಗಿಸಿಟ್ಟಿದ್ದು, ಈ ಮಾರಕಾಸ್ತ್ರಗಳನ್ನು ಡೆಸ್ಟ್ರಾಯ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಆರೋಪಿಗಳ ಸಮ್ಮುಖದಲ್ಲಿ ಪೊಲೀಸರು ಮಾರಕಾಸ್ತ್ರಗಳನ್ನು ಜಪ್ತಿ ಮಾಡಿದ್ದಾರೆ. ಯಾರು ತೀರ್ಕೊಂಡಿದ್ದಾನೆ ಹರ್ಷ, ಅವನ ಸಾವು ವ್ಯರ್ಥ ಆಗಬಾರ್ದು ಮತ್ತು ಈ ರೀತಿಯ ಕೊಲೆಗಳು ಇಲ್ಲಿಗೆ ಕೊನೆ ಆಗಬೇಕು. ಈ ನಿಟ್ಟಿನಲ್ಲಿ ಯಾರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾರು ಅದಕ್ಕೆ ಹಿಂದೆ ನಿಂತು ತೆರೆಮರೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರೆಲ್ಲರನ್ನೂ ಎಡೆಮುರಿ ಕಟ್ಟಿ ಕಸ್ಟಡಿಯೊಳಗೆ